ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇದನ್ನು ನಾವು 8ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಪಠ್ಯಪುಸ್ತಕ ಬಂದಿದೆಯಲ್ವಾ. ಈ ಒಂದು ಹೊಸ ಪಠ್ಯಪುಸ್ತಕದ ಮೊದಲನೇ ಚಾಪ್ಟರ್ ಆಗಿರುವಂಥ ವರ್ಗ ಮತ್ತು ಘನ, ಇದಕ್ಕೆ ಸಂಬಂಧಪಟ್ಟಂತಹ ನೆಕ್ಸ್ಟ್ ಈ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ 12ರವರೆಗೆ ನಾವೆಲ್ಲ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ 13ರಿಂದ ಘನ ಸಂಖ್ಯೆಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಬೇಕಾದರೆ ನೀವು ಫಿಲಪ್ ಮಾಡಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಬರೀಬಹುದು. ಸೊ ಈ ಒಂದು ಇದರ ಒಂದು ಏನು ವಿನ್ಯಾಸ ಅನ್ನೋದನ್ನು ಸಹ ಇಲ್ಲಿ ಬರೆದಿದ್ದೀವಿ. ಅಂತ ಅಂದರೆ 1ರಿಂದ ಕೊನೆಗೊಂಡ್ರೆ ನೆಕ್ಸ್ಟ್ 1ರಿಂದ ಅದರ ವರ್ಗನೂ ಸಹ 1ರಿಂದ ಕೊನೆಗೊಂಡಂತೆ, 2ರಿಂದ ಸ್ಟಾರ್ಟ್ ಆದರೆ ಅದು 8ರಿಂದ ಕೊನೆಗೊಂಡಂತೆ. ಸೊ ಇದನ್ನು ಬರೆದಿದ್ದೀವಿ. ಓಕೆ, 4 ಇದ್ದರೆ 4 ಇರುತ್ತೆ, 5ರಿಂದ 5. ಸೊ ಈ ಒಂದು ಕೋಷ್ಟಕವನ್ನು ನೋಡಿಕೊಂಡು ನೀವು ಮಾಡಬಹುದು. ಸೊ ಅದಾದ ಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂತ ಅಂದರೆ ಪೂರ್ಣ ಘನ ಸಂಖ್ಯೆಗಳು ಮತ್ತು ಕ್ರಮಾನುಗತ ಬೆಸ ಸಂಖ್ಯೆಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಮೂಲಗಳನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ರಮಾನುಗತ ವ್ಯತ್ಯಾಸಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಕಂಡುಹಿಡಿಯಿರಿ, ಪೇಜ್ ನಂಬರ್ 18. ಓಕೆ ಬನ್ನಿ, ಇದರೊಳಗಡೆ ಮೊದಲನೇ ಕ್ವಶನನ್ನು ನೋಡೋಣ. ಕಂಡುಹಿಡಿಯಿರಿಯಲ್ಲಿ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 27,000 ಮತ್ತು 10,648 ಇವುಗಳ ಘನ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಸಹ ನಾವು ಯಾವ ರೀತಿಯಾಗಿ ಮೊದಲನೇ ಕ್ವಶನ್ ಈ ಒಂದು ಪೂರ್ಣ ವರ್ಗ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಮಾಡಿದ್ವೋ ಇದನ್ನು ಸಹ ಅದೇ ರೀತಿ ಮಾಡಬೇಕಾಗತ್ತೆ. 27,000 ಯಾವ ರೀತಿಯಾಗಿ, ಸೊ ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾನು ಬಹಳ ಒಂದು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಅರ್ಥ ಮಾಡಿಸಿದ್ದೀನಿ. ಸೊ 3ನೇ ಮಗ್ಗಿಯಿಂದ 3 9 27 0 0 0, 3 3 9 0 0 0, 3 10 30 0 0. ನೆಕ್ಸ್ಟು ಇದು ಸಮಸಂಖ್ಯೆ 2ನೇ ಮಗ್ಗಿಯಿಂದ ಹೋಗೋಣ. 2 5 10 0, 2 250, 2 125. ಓಕೆ, ನೆಕ್ಸ್ಟ್ 5ನೇ ಮಗ್ಗಿಂದ ಹೋಗುತ್ತೆ. 5 25, 5 5, 5 1. ಓಕೆ, ಯಾವ ರೀತಿಯಾಗಿ ಪೂರ್ಣ ವರ್ಗ ಸಂಖ್ಯೆ ಆಗೋಕ್ಕೆ ಇಲ್ಲಿ ನಾವು ಜೋಡಿಗಳನ್ನು ಬರಿತಿದ್ವಲ್ವಾ, ಅದೇ ರೀತಿ ನಮಗೆ ಇಲ್ಲಿ ನೋಡ್ರಿ 27,000 ಘನಮೂಲ ಕಂಡುಹಿಡಿಯೋಕ್ಕೆ ನಾವು ಇಲ್ಲಿ ಏನಿದೆಯೋ ಒಳಗಡೆ ಬರ್ಕೊಳ್ಳೋಣ. ಫಸ್ಟು 3 3 ಸಲ ಇದೆ, 2 2 ಸಲ 3 ಸಲ ಇದೆ, 5 3 ಸಲ ಇದೆ. ಯಾವ ರೀತಿಯಾಗಿ 2 ಒಂದು ಜೋಡಿ ಬೇಕಾಗಿತ್ತೋ, ನಾವು ಘನ ಮೂಲಗಳನ್ನು ಕಂಡುಹಿಡಿದಿರುವಾಗ 3 3 ಒಂದು ಜೋಡಿ ಬೇಕು. ಇದು ಒಂದು ಜೋಡಿ, ಇದು ಒಂದು ಜೋಡಿ, ಇದು ಒಂದು ಜೋಡಿ. ಸೊ ಒಂದೊಂದೇ ಹೊರಗಡೆ ತೆಗಿನ. 3, ಇದಕ್ಕೆ 2, ಇದಕ್ಕೆ 5. ಸೊ 3 2 6, 6 5 30, 30 ಇದರ ಒಂದು ಘನಮೂಲ ಆಗಿದೆ. ಓಕೆ, 2ನೇ ಲೆಕ್ಕ ನೋಡೋಣ. 10,648 2ನೇ ಮಗ್ಗಿಯಲ್ಲಿ ಹೋಗುತ್ತೆ. 2 5 10, 2 3 6, 2 2 4, 2 4 8. ಸೊ ಏನು ನಾವು ಈಸಿಯಾಗಿ ಭಾಗಾಕಾರ ಮಾಡ್ತಿದ್ದೀವಿ ಅಷ್ಟೇ. 2 2 4, 2 6 12, 2 6 12, 2 2 4, 2 1 2, 2 3 6, 2 3 6, 2 1. ಸೊ ಡೈರೆಕ್ಟಾಗಿ ಈ ನಂಬರು ಯಾವುದರಿಂದ ಹೋಗುತ್ತೆ ಅಂದರೆ 11ನೇ ಮಗ್ಗಿಯಲ್ಲಿ ಹೋಗುತ್ತೆ. 121, 11 11, 11 1. ಸೊ ಇದರ ಒಂದು ವರ್ಗಮೂಲ ಕಂಡುಹಿಡಬೇಕು ಅಂತ ಅಂದರೆ ಸೊ ಇದರ ಫ್ಯಾಕ್ಟರ್ಸ್ಗಳನ್ನು ಹೊರಗಡೆ ಬರ್ಕೊಳ್ಳೋಣ. ಫೈನ್. 2 × 2 × 2, 11 × 11 × 11. ಈ ಒಂದು ಕ್ಯೂಬಿಕ್ ಇದ್ರದ್ದು ಒಂದು ನಾವು ಇದಿದೆಯಲ್ವಾ, ಈ ಒಂದು ಸಿಂಬಲನ್ನು ಬರೀಲೇಬೇಕು. ಯಾಕೆ ಅಂತಂದರೆ ಈಗ ಹೊರಗಡೆ ತೆಗಿತೀವಿ ನಾವು ಅದನ್ನು. ಸೊ ಇದರ ಒಂದು ಗ್ರೂಪ್ 2 × 11. ಸೊ 11 22, 22 ಅನ್ನೋದು ಈ ಒಂದು ಸಂಖ್ಯೆಯ ಘನಮೂಲವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. 1323 ಪೂರ್ಣ ಘನ ಸಂಖ್ಯೆಯಾಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂತ ಅಂದರೆ 1323 ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತೆ. ಅಲ್ಲೂ ಸಹ ನಾವು ಹಿಂದಿನ ಒಂದು ಎಕ್ಸಸೈಸಲ್ಲಿ ನೋಡಿದ್ವಿ. ಏನಪ್ಪ ಅಂತಂದರೆ ಯಾವ ಸಂಖ್ಯೆಯಿಂದ ಆ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ತಾ ಹೋಗಬೇಕು, ಯಾವ ಸಂಖ್ಯೆ ಮಿಸ್ಸಿಂಗ್ ಇದೆಯೋ ಆ ಸಂಖ್ಯೆಯಿಂದ ನಾವು ನೆಕ್ಸ್ಟ್ ಆ ಉತ್ತರವನ್ನು ಗುಣಿಸಿದ್ರೆ ನಮಗೆ ಸಿಗುತ್ತೆ ಅಂತಂದರೆ 3 4 12, 3 4 12, 3 1 3, 3 1 3, 3 4 12, 3 7 21, 3 4 12, 3 9 27. 7 ನೋಡೋಣ. 7 7 ಅಂತ ಇಲ್ಲೇ ನೀವು ನೋಡ್ಬೋದು. ಇಲ್ಲಿ ಒಂದು ಗುಂಪು ಬಂದಿದೆ.
3ರ ಒಂದು ಗುಂಪು ಬಂದಿದೆ, 7ರದ್ದು ಇನ್ನು ಒಂದು ಮಿಸ್ಸಿಂಗ್ ಇದೆ. ಸೊ ಹಾಗಾಗಿಬಿಟ್ಟು ಇಲ್ಲೇ ನೋಡಿ 3 ಇಂಟು 3 ಇಂಟು 3, 7 ಇಂಟು 7 ಇಂಟು ಇನ್ನು ಒಂದು ಮಿಸ್ಸಿಂಗ್ ಇದೆ. ಇದು ಓಕೆ ಫೈನ್, ಇದರೊಳಗಡೆ ಒಂದು ಮಿಸ್ಸಿಂಗ್ ಇದೆ. ಸೊ ಇದರ ಒಂದು ಗುಣಾಕಾರ ಅವರು ಎಷ್ಟು ಏನು ಬರುತ್ತೆ ಅಂತ ಹೇಳಿಬಿಟ್ಟು ಕೇಳ್ತಾ ಇಲ್ಲ. 1323 ಪೂರ್ಣ ಘನ ಸಂಖ್ಯೆಯಾಗಲು ಯಾವುದರಿಂದ ಗುಣಿಸ್ಬೇಕು? 7ರಿಂದ ಗುಣಿಸಬೇಕು. ಸೊ ಗುಣಿಸಿದಾಗ ಎಷ್ಟು ಬರುತ್ತೆ ಅಂತ ಎಲ್ಲ ಕೇಳ್ತಾ ಇಲ್ಲ, ನಮಗೆ ಅವ್ರು ಕೇಳಿದ್ದಷ್ಟೇ ಬೇಕು. ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ? 7ರಿಂದ ಗುಣಿಸಬೇಕಾಗುತ್ತೆ. ಸಿಕ್ತು ನಮಗೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸರಿ ಅಥವಾ ತಪ್ಪು ಎಂದು ತಿಳಿಸಿ, ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ. ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳ್ಬಿಟ್ಟು ಹೇಳಬೇಕಂತೆ. ಸೊ ಬನ್ನಿ ನೋಡೋಣ. ಯಾವುದೇ ಬೆಸ ಸಂಖ್ಯೆಯ ಘನವು ಸಮ ಸಂಖ್ಯೆಯಾಗಿರುತ್ತೆ. ಸೊ ಬನ್ನಿ, 3ನೇದರಲ್ಲಿ 1ನೇದು. ಈ ಸ್ಟೇಟ್ಮೆಂಟ್ ತಪ್ಪಲ್ವಾ? ಯಾಕೆ ಅಂತಂದರೆ ಒಂದು ಬೆಸ ಸಂಖ್ಯೆ ತೊಗೊಳ್ತೀನಿ ನಾನು. ಎಕ್ಸಾಂಪಲ್ಲು ಸಿಂಪಲಾಗಿ 1ರ ಘನ 1. ನೆಕ್ಸ್ಟ್ ಬೆಸ ಸಂಖ್ಯೆ 3ರ ಘನ 27. ಆಯಿತಾ? 1ರ ಘನ 1, 3ರ ಘನ 27 ಅಂತಂದರೆ ಯಾವುದೇ ಬೆಸ ಸಂಖ್ಯೆಯ ಘನ ಸಮ ಸಂಖ್ಯೆ ಎಲ್ಲಾಯಿತು, ಬೆಸ ಸಂಖ್ಯೆ ಆಯ್ತಲ್ಲ. ಸೊ ಇದು ಸ್ಟೇಟ್ಮೆಂಟ್ ತಪ್ಪು. 2ನೇ ನೋಡೋಣ. 2ನೇ ಕ್ವಶನ್, 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ ಅಂತೆ. ಬನ್ನಿ, ಇಲ್ಲಿ ನಾನಿಲ್ಲಿ ಬರೆದಿದ್ದೆ, ಅದಕ್ಕೋಸ್ಕರ ನೀವು ಇದನ್ನು ಕಾಪಿ ಮಾಡ್ಕೊಳ್ಳಿ. 8ರಿಂದ ಕೊನೆಗೊಳ್ಳುವ ಘನ ಸಂಖ್ಯೆ ಇಲ್ವಾ? ಇದೆಯಲ್ಲ, 2 ಮತ್ತು 12ರ ಘನ ಸಂಖ್ಯೆ ನೋಡ್ರಿ. 2ರದ್ದು ಘನ 8, 12ರ ಘನ 1728, 8ರಿಂದ ಕೊನೆಗೊಂಡಿದೆ. ಸೊ ಹಾಗಾಗಿಬಿಟ್ಟು 2ನೇ ಸ್ಟೇಟ್ಮೆಂಟ್ ತಪ್ಪು. ಎಕ್ಸಾಂಪಲನ್ನು ನೀವು ಕೊಡಬೇಕು. ಯಾಕೆ ಅಂತಂದರೆ ತಾರ್ಕಿಕತೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. 2ರ ಘನ 8, 12 ಕ್ಯೂಬ್ ಘನ 1728, ಅದರಲ್ಲಿ 8ರಿಂದ ಕೊನೆಗೊಂಡಿದೆ. ಓಕೆ ಫೈನ್. ನೆಕ್ಸ್ಟ್ 3ನೇದಾಗಿ 3ನೇ ಕ್ವಶನು, 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು. 2 ಅಂಕಿಯ ಸಂಖ್ಯೆ 3 ಅಂಕಿಯ ಸಂಖ್ಯೆ ಆಗಿರ್ಬೋದು. ಗೊತ್ತಿಲ್ಲ, ನೋಡೋಣ. ಎಕ್ಸಾಂಪಲ್ 2 ಅಂಕಿಯ ಚಿಕ್ಕ ಸಂಖ್ಯೆನೇ ತೊಗೊಂಡ್ಬಿಡೋಣ. 10 ಕ್ಯೂಬ್. 10 ಕ್ಯೂಬ್ ಅಂತ ಅಂದ್ರೇ 1000. ದೊಡ್ಡಂಕಿ ಭಾಳ ದೂರದ ವಿಚಾರ, ದೊಡ್ಡದಂಕಿ ಆಮೇಲೆ ಮಾತಾಡೋಣ. 10 ಕ್ಯೂಬ್ ಅನ್ನೋದು ಚಿಕ್ಕ ಸಂಖ್ಯೆದೇ ಘನ 1 2 3 4 4 ಅಂಕಿ ಇದೆ ಅಲ್ವಾ? ಅವ್ರು ಹೇಳ್ತಿದ್ದಾರೆ 2 ಅಂಕಿಯ ಸಂಖ್ಯೆಯ ಘನ 3 ಅಂಕಿಯ ಸಂಖ್ಯೆ ಆಗಿರ್ಬೋದು. 3 ಅಂಕಿಯ ಸಂಖ್ಯೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ 2 ಅಂಕಿದು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ 11 ಇದೇ 4 ಆದರೆ ನೆಕ್ಸ್ಟ್ ನಂಬರೆಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿಬಿಟ್ಟು ಸ್ಟೇಟ್ಮೆಂಟ್ ತಪ್ಪು. 4ನೇದು ಏನು ಕೊಟ್ಟಿದ್ದಾರೆ? 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ 7 ಜಾಸ್ತಿ ಹೇಳ್ತಿದಾರಲ್ವಾ? ಸೊ ಎಕ್ಸಾಂಪಲ್ ನಾವು 99 ತೊಗೋಣ. ಲಾಸ್ಟ್ 2 ಅಂಕಿಯ ದೊಡ್ಡ ಸಂಖ್ಯೆ ತೊಗೋಣ. 99ನ್ನು ನಾವು 3 ಸಲ ಗುಣಿಸ್ಬೇಕು. ಸೊ ಆವಾಗ ನಾನು ಗುಣಿಸಿಟ್ಕೊಂಡಿದ್ದೀನಿ, ಉತ್ತರ ಬರುತ್ತೆ 9,70,299. ಓಕೆ ಫೈನ್. ಸೊ ಎಷ್ಟಿದೆ? 1 2 3 4 5 6 ಅಂಕಿ ಇದೆ. ಅವ್ರು ಹೇಳ್ತಾ ಇದ್ದಾರೆ 7 ಅಂಕಿ ಅಥವಾ 7ಕ್ಕಿಂತ ಜಾಸ್ತಿ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 2 ಅಂಕಿಯ ಸಂಖ್ಯೆಯ ಘನ 7 ಅಥವಾ ಅದಕ್ಕಿಂತ ಎಲ್ಲಕ್ಕಿಂತ 2 ಅಂಕಿಯ ಸಂಖ್ಯೆಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆನೇ 93. ಅದಾದಮೇಲೆ ನೆಕ್ಸ್ಟ್ 100 ಬರುತ್ತೆ, ಅದು 3 ಅಂಕಿ. ಇದರದ್ದೇ ಒಂದು ನಮಗೆ ಘನ 6 ಅಂಕಿದು ಬಂದರೆ ನೆಕ್ಸ್ಟ್ 98 97ರದೆಲ್ಲ ಇನ್ನೂ ಕಡಿಮೆನೇ, 6 ಅಂಕಿನೇ ಇರ್ಬೋದು. ನೆಕ್ಸ್ಟ್ ಕಡಿಮೆ ಆಗ್ತಾ ಬರುತ್ತಲ್ವ, 6 ಅಂಕಿಗಿಂತ ಜಾಸ್ತಿ ಅಂತೂ ಬರೋದಿಲ್ಲ. ಸೊ ಈ ಸ್ಟೇಟ್ಮೆಂಟು ಸಹ ತಪ್ಪು. ನೆಕ್ಸ್ಟ್ 5ನೇ ಸ್ಟೇಟ್ಮೆಂಟ್ ನೋಡೋಣ. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ. ಸೊ ನೋಡೋಣ ಒಂದು ಎಕ್ಸಾಂಪಲ್. ಒಂದು ಘನ ಸಂಖ್ಯೆ ತೊಗೊಳ್ತೀನಿ, ದೊಡ್ಡದು ಅಂದರೆ 2ರ ಘನ 8 ತೊಗೊಳ್ತೀನಿ. ಇದರ ಅಪವರ್ತನಗಳನ್ನು ಬರೆಯೋಣ. ಅಪವರ್ತನ ಅಂತಂದರೆ ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ. 1ನೇ ಮಗ್ಗಿಯಲ್ಲಿ ಬರುತ್ತೆ, 2ನೇ ಮಗ್ಗಿಯಲ್ಲಿ ಬರುತ್ತೆ, 4ನೇ ಮಗ್ಗಿಯಲ್ಲಿ ಬರುತ್ತೆ, 8ನೇ ಮಗ್ಗಿಯಲ್ಲಿ ಬರುತ್ತೆ. ಎಷ್ಟಿದೆ? 1 2 3 4 ಅಂತಂದರೆ ಸಮ. ಅವ್ರು ಹೇಳಿದ್ದು ಘನ ಸಂಖ್ಯೆಗಳು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿರುತ್ತದೆ. ಬೆಸ ಸಂಖ್ಯೆ ಅಪವರ್ತನ ಎಲ್ಲಿದೆ? 4 ಅನ್ನೋದು ಸಮ ಸಂಖ್ಯೆ. ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 27 ತೊಗೊಳ್ತೀನಿ. 27 1ನೇ ಮಗ್ಗಿಯಲ್ಲಿ ಬರುತ್ತೆ, 3ನೇ ಮಗ್ಗಿಯಲ್ಲಿ 3 9 27 ಮತ್ತು 27ನೇ ಮಗ್ಗಿಯಲ್ಲಿ ಬರುತ್ತೆ. ಇಲ್ಲೂ 1 2 3 4 ಅನ್ನೋದು ಸಮ ಸಂಖ್ಯೆಯ ಒಂದು ಅಪವರ್ತನಗಳನ್ನು ಹೊಂದಿದೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಬೆಸ ಸಂಖ್ಯೆಯ ಅಪವರ್ತನಗಳು ಹೊಂದಿರುತ್ತಂತೆ. ಅದಕ್ಕೆ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸಂಖ್ಯೆ 1331 ಒಂದು ಪೂರ್ಣ ಘನ ಎಂದು ನೀವು ಹೇಳುತ್ತೀರಿ. ನೀವು ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಅದರ ಘನಮೂಲ ಯಾವುದು? ಅದೇ ರೀತಿ ಈ ನಂಬರ್ಸ್ಗಳ ಘನಮೂಲವನ್ನು ಊಹಿಸಿ. ಸೊ ಇಷ್ಟೊತ್ತುವರೆಗೆ ನಾವು ಏನು ಮಾಡಿದ್ವಪ್ಪ ಅಂತಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ಒಂದು ಮೆಥಡಲ್ಲಿ ನಾವು ಅದು ಘನಮೂಲನೋ ಹೌದೋ ಇಲ್ಲೋ 3 ಗುಂಪು ಸಿಕ್ತು ಅಂತಾದರೆ ಅದು ಘನಮೂಲ ಅಂತ ಹುಡುಕಿದ್ವಿ. ಬಟ್ ಈಗ ಏನು ಮಾಡಬೇಕಂತೆ,
ಮಾಡದೆ, ಅವಿಭಾಜ್ಯ ಅಪವರ್ತನ ಕ್ರಮವನ್ನು ಮಾಡದೆ ನಾವು ಘನಮೂಲವನ್ನು ಕಂಡುಹಿಡಿಬೋದು. ಭಾಳ ಈಸಿಯಾಗಿ ಕಂಡುಹಿಡ್ಬೋದು. ಆಮೇಲೆ ಅದರ ಘನಮೂಲನೂ ಸಹ ನಾವು ಕಂಡುಹಿಡ್ಬೋದು. ಹೇಗೆ ಅನ್ನೋದನ್ನು ಬಹಳ ಕೇರಾಗಿ ಕೇಳ್ಕೊಳ್ಳಿ. ಓಕೆ, ಇಲ್ಲಿ ನಾವು 3ರ ಗುಂಪನ್ನು ಮಾಡೋಣ ಲಾಸ್ಟಿಂದ. 1 2 3. ಓಕೆ, ಇದನ್ನು ನಾವು ಫಸ್ಟ್ ಗ್ರೂಪ್ ಅಂತ ಕೊಡೋಣ. ಉಳಿದಿರೋದನ್ನು ನಾವು ಸೆಕೆಂಡ್ ಗ್ರೂಪ್ ಅಂತ ತಗೊಳ್ಳೋಣ. ಹಾಗಾದರೆ ಈಗ ನಾವು ಘನಮೂಲ ಎಷ್ಟು ಗುಂಪಾಗಿದೆ? 2 ಗುಂಪಾಗಿದೆ. ಅಂದರೆ 2 ಅಂಕಿದಿರುತ್ತೆ. 2 ಗುಂಪಾಗಿದೆ. ಫಸ್ಟ್ನೇ ಗುಂಪು 2. ಸೊ ಹಾಗಾದರೆ ಅದು 2 ಅಂಕಿಯ ಒಂದು ಘನಮೂಲ ಸಿಗುತ್ತೆ ನಮಗೆ. ಅದು ಗೊತ್ತಾಯಿತು. ನೆಕ್ಸ್ಟ್, ಒಂದು ವೇಳೆ 3 ಗ್ರೂಪ್ ಆಗಿದ್ದರೆ 3 ಅಂಕಿನ ಬಿಡಿಸಬೇಕಾಗಿತ್ತು. ಹಾಗಾದರೆ ಬಿಡಿಯಲ್ಲಿ ಏನಿರುತ್ತೆ, ಈ ಒಂದು ಇದರೊಳಗಡೆ 10ರಲ್ಲಿ ಏನಿರುತ್ತೆ ಅಂತ ನೋಡೋಣ. ಸೊ ಬಿಡಿಯಲ್ಲಿ ಏನಿರುತ್ತೆ ಅಂತ ನೋಡಿದಾಗ ನಾವಿಲ್ಲಿ 1ಅನ್ನು ನೋಡಬೇಕಾಗುತ್ತೆ. ಈ 1ನ ಕಂಡೀಷನ್ ಏನಿತ್ತು? ಅದಕ್ಕೋಸ್ಕರ ನಾನು ಹೇಳಿದ್ದೆ 1ನ ಕಂಡೀಷನ್ 1 ಇದ್ದರೆ ಅದರ ಬಿಡಿಯಲ್ಲಿ 1 ಇರುತ್ತೆ ಅಂತ. ಫೈನ್, ಹಾಗಾದರೆ 1 ಅಂತ ಬರೆದು ಬಿಡೋಣ. ಓಕೆ, ನೆಕ್ಸ್ಟ್ ಇನ್ನೂ ಇದೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒಳಗಡೆ ನಿಮಗೆ ಸ್ವಲ್ಪ ಕ್ಲಾರಿಫೈ ಆಗುತ್ತೆ ಅಂದ್ಕೊಂಡಿದ್ದೀನಿ. 2ನೇದರಲ್ಲಿ ಇಲ್ಲಿ 1 ಇದೆಯಲ್ವಾ? ಸೊ 1ರ ಘನ 1, 2ರ ಘನ ನೆಕ್ಸ್ಟ್ 8 ಬಂದುಬಿಡ್ತು. ಸೊ ಈ 1 ಅನ್ನೋ ನಂಬರ್ ಎಲ್ಲಿ ಬರುತ್ತೆ? ಇಲ್ಲಿ ಬಂದಿದೆ. ಇದರ ಘನ ಯಾವುದು? 1. ಸೊ ಅದನ್ನು 1 ಬರುತ್ತೆ. ಓಕೆ, ನೆಕ್ಸ್ಟ್ 2ನೇದು ನೋಡೋಣಂತೆ, ಅಲ್ಲಿ ಕ್ಲಾರಿಫೈ ಆಗುತ್ತೆ. ಸೊ ನೆಕ್ಸ್ಟ್ ನಂಬರನ್ನು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ 4913 ಇದ್ರ ಮೂಲಕ ಮಾಡಿರಿ. ಸೊ ಸಿಂಪಲ್ ಇದೆ ಟ್ರಿಕ್ಕು. 3ರ ಒಂದು ಗುಂಪು, ಇದು ಫಸ್ಟ್ ಗ್ರೂಪ್, ಉಳಿದಿದ್ದು ಸೆಕೆಂಡ್ ಗ್ರೂಪ್. ಓಕೆ, ಸೊ ಬನ್ನಿ, ಘನಮೂಲ ಎಷ್ಟು ನಂಬರಿಂದ ಬಂತು? 2 ಅಂಕಿದು ಬಂತು. ಗೊತ್ತಿಲ್ಲ ನಮಗೆ ಇಲ್ಲಿ ಏನು ತುಂಬಬೇಕು. ಇಲ್ಲೇ ಈಗ ನೋಡಿ 3 ಇದೆ. ಸೊ 3 ಇದ್ದಾಗ ಇಲ್ಲಿ ಕಂಡೀಷನ್ ಇತ್ತು ಏನು? 3 ಇದ್ದರೆ ಬಿಡಿ ಸ್ಥಾನದಲ್ಲಿ 7 ಇರುತ್ತೆ. ಓಕೆ, ಆ 7ಅನ್ನು ಬರೆದುಬಿಡಿ. ಮತ್ತು 7 ಇದ್ದರೆ 3 ಇರುತ್ತೆ. ಹಿಂಗಿರೋದು ಕಂಡೀಷನ್. 2 ಇದ್ದರೆ 8 ಆಗುತ್ತೆ. 8 ಇರುತ್ತೆ ಬಿಡಿ ಸ್ಥಾನದಲ್ಲಿ. 3 ಇದ್ದರೆ ಒಂದು ವೇಳೆ ಅದರ ಘನದಲ್ಲಿ ನಾವು ಹುಡುಕಿದಾಗ ಘನ ಸಂಖ್ಯೆಯಲ್ಲಿ 7 ಬರುತ್ತೆ. 7 ಇದ್ದರೆ 3 ಆಗುತ್ತೆ, 8 ಇದ್ದರೆ ಬಾಕಿ ಎಲ್ಲ ರಿಮೈನಿಂಗ್ ಸೇಮ್ ಹಾಗೇ ಇರುತ್ತೆ. ಓಕೆ ಫೈನ್. ನೆಕ್ಸ್ಟ್ 7 ಬಂತಾ? ಈಗ ಇದನ್ನು ಡಿಸೈಡ್ ಮಾಡಬೇಕಲ್ವಾ? ಇಲ್ಲಿ ನೋಡಿ 4 ಇದೆ. 1ರ ಕ್ಯೂಬ್ 1, 2ರ ಕ್ಯೂಬ್ 8. ಈ 4 ಅನ್ನೋದು 2ರ ಮಧ್ಯೆ ಇದೆ ಅಲ್ವಾ? 1 2 3 4. ಇಲ್ಲಿ 4 ಅನ್ನೋದು 2ರ ಮಧ್ಯೆ ಇದೆ. ಸೊ ಈ 2ರಲ್ಲಿ ಚಿಕ್ಕ ಒಂದು ಘನ ಮೂಲ ಯಾವುದು? 2ರಲ್ಲಿ ಇದು 1. ಸೊ ಅದನ್ನು ಬರೆದು ಬಿಡಿ. ಓಕೆ ಫೈನ್. ನೆಕ್ಸ್ಟ್, ಈಗಲೂ ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನಂಬರಲ್ಲಿ, ಈ ನಂಬರಲ್ಲಾದರೂ ಅರ್ಥ ಆಗಬೇಕು ನಿಮಗೆ. ಸೊ ನೋಡೋಣ. ಫೈನ್. ಮತ್ತೆ 3ರ ಗ್ರೂಪು, ಇದು ಫಸ್ಟ್ ಗ್ರೂಪ್, ಇದು ಸೆಕೆಂಡ್ ಗ್ರೂಪ್. ಓಕೆ, ಹಾಗಾದರೆ ಘನಮೂಲ ಎಷ್ಟು ಅಂಕಿದ್ದು? 2 ಅಂಕಿ. ಸೊ ಇಲ್ಲೇನಿದೆ? 7 ಇದೆ. ನಾನು ಆವಾಗಲೇ ಕೋಷ್ಟಕ ತೋರಿಸಿದ್ದೆ. 3 ಇದ್ದರೆ 7 ಆಗುತ್ತೆ, 7 ಇದ್ದರೆ 3 ಇರುತ್ತೆ ಅಂತ ಹೇಳಿಬಿಟ್ಟು. 7 ಇದೆ. ಹಾಗಾದರೆ ಇದರಲ್ಲಿ 3ರಿಂದ 3 ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ 2ನೇದು ಡಿಸೈಡ್ ಮಾಡೋಣ. ಈಗ 1 ಕ್ಯೂಬ್ ಅಂತ ಅಂದರೆ 1, 2 ಕ್ಯೂಬ್ ಅಂತ ಅಂದರೆ 8, 3 ಕ್ಯೂಬ್ ಅಂತ ಅಂದರೆ 27. ಹಾಗಾದರೆ ಈ 12 ಎಲ್ಲಿದೆ? ಈ 12 ಇದು ಮತ್ತು ಇದ್ರ ಮಧ್ಯೆ ಇದೆ ಅಲ್ವಾ? ಸೊ ಇದ್ರೊಳಗಡೆ ಯಾವುದು ಘನಮೂಲ ಚಿಕ್ಕದಿದೆ? 2 ಅಲ್ವಾ? ಈ 2ರಲ್ಲಿ ಇವೆರಡೇ ನೋಡಬೇಕು, ಮೇಲೆ ನೋಡಬೇಡಿ, ಇವೆರಡನ್ನೇ ನೋಡಿರಿ. ಈ 2ರಲ್ಲಿ ಇಲ್ಲಿ ಮಧ್ಯಕ್ಕೆ ಎಲ್ಲೋ ಒಂದು ಕಡೆ 12 ಬರುತ್ತೆ. 8 ಆದಮೇಲೆ 9 10 11 12 ಇಲ್ಲಿ ಬರುತ್ತಲ್ವ ಮಧ್ಯಕ್ಕೆ. ಸೊ ಇವೆರಡರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಇದನ್ನು ನೋಡಬೇಡಿ, ಚಿಕ್ಕ ಸಂಖ್ಯೆ 2 ಇದೆ. ಸೊ 23. 23 × 23 × 23 ನೋಡಿ, ಇದೇ ಉತ್ತರ ಬರುತ್ತೆ. ಓಕೆ ಫೈನ್. 4ನೇದು ಮಾಡ್ತೀನಿ. 4ನೇ ನಂಬರ್ 32,768. ಸೊ ಈಗ ನಿಮಗೆ ಡೌಟ್ ಇದ್ದರೆ ಇಲ್ಲಿವರೆಗೆ ನಿಮಗೆ ಕ್ಲಾರಿಫೈ ಆಗಿಬಿಡಬೇಕು. ಸೊ ಇದು ಫಸ್ಟ್ ಗ್ರೂಪ್, ಇದು ಸೆಕೆಂಡ್ ಗ್ರೂಪ್. ಸೊ ಘನಮೂಲ ಎಷ್ಟು ಅಂಕಿದಿರುತ್ತೆ? 2 ಅಂಕಿದಿರುತ್ತೆ. ಓಕೆ, 8 ಇದೆ. ಸೊ ಬನ್ನಿ ಮತ್ತೆ ಕೋಷ್ಟಕ ತೊಗೊಂಬರೋಣ. 2 ಇದ್ದರೆ 8 ಆಗುತ್ತೆ, 8 ಇದ್ದರೆ 2 ಆಗುತ್ತೆ. ಆಯಿತಾ? ನಾವು ಡೈರೆಕ್ಟಾಗಿ 8 ಇದೆ ಅಂದಮೇಲೆ 2ಅನ್ನು ಬರೆಯೋಣ. ಸೊ ಈಗ ಇದನ್ನು ಡಿಸೈಡ್ ಮಾಡಬೇಕು ನಾವು. 32. ಸೊ ನಾನು ನೋಡ್ತೀನಿ 3 ಕ್ಯೂಬ್ ಅನ್ನೋದು 27. ಎಲ್ಲ ಬರ್ಕೊಂಡು ಹೋಗಿತ್ತ ನೋಡ್ತೀನಿ. 4 ಕ್ಯೂಬ್ ಅಂದರೆ 64. ಈ 32 ಇದ್ರ ಮಧ್ಯೆ ಇದೆಯಲ್ವಾ? 27 ಆದಮೇಲೆ ಬರೋದಲ್ವಾ 32. ಇದರೊಳಗಡೆ ಯಾವುದು ಚಿಕ್ಕದು? ಇದಲ್ವಾ? ಸೊ 30. ಫೈನ್. ಅರ್ಥ ಆಯಿತಾ? ಸೊ ನಾವು ಘನಮೂಲವನ್ನು ಅಪವರ್ತನ ಕ್ರಮದಿಂದ ಕಂಡು ಹಿಡಿದೆ ನಾವು ಡೈರೆಕ್ಟಾಗಿ ಈ ರೀತಿಯಾಗಿ ಮಾಡ್ಬೋದು. ದೊಡ್ಡ ದೊಡ್ಡ ನಂಬರ್ಸ್ಗಳಿಗೂ ಮಾಡ್ಬೋದಾ? ಮಾಡಿ ನೋಡಿ. ಸೊ ನೀವು ಚೆಕ್ ಮಾಡಿ ಬೇಕಾದರೆ. ಓಕೆ ಫೈನ್. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ಬರೋಣ
ಲಾಸ್ಟ್. ಈ ಕೆಳಗಿನಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ, ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು, ಸಂಖ್ಯೆಯಲ್ಲೇ ಹೇಳ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಕ್ಯೂಬನ್ನು ಕೊಟ್ಟಿದ್ರು, ಕರೆಕ್ಷನ್ ಮಾಡಿಕೊಂಡು ಸ್ಕ್ವೇರ್ ಮಾಡ್ಕೊಳ್ಳಿ. ಯಾಕಂದರೆ ಸೇಮ್ ನಂಬರ್ಸನ್ನು ಕೊಡೋಲ್ಲ. ಇಂಗ್ಲೀಷ್ ಮೀಡಿಯಂ ಪುಸ್ತಕದಲ್ಲಿ ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆ, ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ ಇದರೊಳಗಡೆ ಅತ್ಯಂತ ದೊಡ್ಡದು ಇದು, ಅದಕ್ಕೋಸ್ಕರ ಉತ್ತರ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ನೀವು ನೋಡಬಹುದು 67 ಕ್ಯೂಬ್ ಮೈನಸ್ 66 ಕ್ಯೂಬನ್ನು ಈ ಸೂತ್ರದ ಮೂಲಕ ಹಾಕ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಇದು ಇಷ್ಟು ಸಿಕ್ತು. ನೆಕ್ಸ್ಟ್ 43 ಕ್ಯೂಬ್ 42 ಕ್ಯೂಬನ್ನು ಮತ್ತೆ ಇದೇ ಸೂತ್ರ ಹಾಕ್ಕೊಂಡು ಅದನ್ನು ನಾವು ವಿಸ್ತರಿಸ್ಕೊಂಡು ಬಂದರೆ ನಮಗೆ ಉತ್ತರ ಎಷ್ಟು ಬರುತ್ತೆ. ನೆಕ್ಸ್ಟ್ 67 ಸ್ಕ್ವೇರ್ 66 ಸ್ಕ್ವೇರನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಇದೆಯಲ್ಲ, ಆ ಸೂತ್ರದಲ್ಲಿ ಹಾಕ್ಕೊಂಡು ಮಾಡ್ತೀವಿ 133. ಇದೇ ಸೂತ್ರನ ಮತ್ತೆ 63 ಸ್ಕ್ವೇರ್ ಮೈನಸ್ 42ಕ್ಕೆ 85 ಬಂತು. ಈ 4 ನಂಬರ್ ನೋಡಿ, 13,000 5,000 133 85. ಇದರೊಳಗೆ ದೊಡ್ಡದು ಯಾವುದು? ಆಬ್ವಿಯಸ್ಲಿ 67 ಕ್ಯೂಬ್ ಮೈನಸ್ 66. ಸೊ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಚಾಪ್ಟರ್ನ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ಮಾಡೋಕ್ಕೆ ನನಗೆ ಒಂದು ಪ್ರೇರಣೆ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.